ಹಂಚಿಕೆಗೆ ನಿಗದಿಯಾಯ್ತಾ ಮುಹೂರ್ತ? ಖಂಡಿತವಾಗಿಯೂ ನಾನು ದೆಹಲಿಗೆ ಹೋಗ್ತೇನೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ನಾನು ಡೆಲ್ಲಿಗೆ ಹೋಗ್ತೇನೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆಗೆ ನಿಗದಿಯಾಯ್ತಾ ಹಾಗಾದ್ರೆ ಮುಹೂರ್ತ? ಖಂಡಿತವಾಗಿಯೂ ನಾನು ದೆಹಲಿಗೆ ಹೋಗ್ತೇನೆ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಅಂತ ಕೂಡ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆಲ್ಲ ದೆಹಲಿಯೇ ದೇವಸ್ಥಾನ, ಹೈಕಮಾಂಡ್ ಹಾಗೂ ಸಂವಿಧಾನವೇ ನಮಗೆ ಎಲ್ಲವೂ ಅಂತ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದ್ರು ಕೂಡ ದಿಲ್ಲಿಯೇ ಎಲ್ಲ. ದಿಲ್ಲಿ ಹೈಕಮಾಂಡ್ ನಡತಿಯಂತೆ ನಾವೆಲ್ಲ ನಡ್ಕೊಳ್ಬೇಕು. ನನಗೆ ದಿಢೀರ್ ಸಿಎಂ ಆಗಿ ಬಿಡಬೇಕು ಅನ್ನೋ ಆತುರ ನನಗಿಲ್ಲ ಎನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ನಾನು ಡೆಲ್ಲಿಗೆ ಹೋಗ್ತೇನೆ, ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆಲ್ಲ ಕೂಡ ದೆಹಲಿಯೇ ದೇವಸ್ಥಾನ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೆ ದಿಢೀರ್ ಸಿಎಂ ಆಗಬೇಕು ಎನ್ನುವಂಥ ಆತುರ ಇಲ್ಲ ಎನ್ನುವಂಥದ್ದು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆಲ್ಲರಿಗೂ ಕೂಡ ದೆಹಲಿಗೆ ದೇವಸ್ಥಾನ, ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದ್ರು ಕೂಡ ದಿಲ್ಲಿಯ ಎಲ್ಲ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿಲ್ಲಿ ಹೈಕಮಾಂಡ್ ಅಣತಿಯಂತೆ ನಾವೆಲ್ಲರೂ ಕೂಡ ನಡ್ಕೊಳ್ಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕಾರ ಹಂಚಿಕೆಗೆ ಹಾಗಾದ್ರೆ ನಿಗದಿಯಾಯ್ತಾ ಮುಹೂರ್ತ ಎನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಖಂಡಿತವಾಗ್ಲೂ ಕೂಡ ನಾನು ಡೆಲ್ಲಿಗೆ ಹೋಗ್ತೇನೆ, ಡೆಲ್ಲಿಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಆಡಳಿತ ಎಲ್ಲವೂ ಕೂಡ ಕರ್ನಾಟಕದಲ್ಲಿ ನಡೀತಾ ಇದ್ರು ಕೂಡ ದೆಹಲಿಯ ಎಲ್ಲ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. I have my own, my community is Congress community. Congress is my community. They, of course, I may belong to one community. Definitely, I'll go to Delhi because Delhi is our temple. Delhi is our temple. We have to go there. All of us are without Delhi, nothing can go. Congress party is a party. ಒಕ್ಕಲಿಗ ಜಾತಿಯವನಾದ್ರೂ ನನ್ನ ಕಮ್ಯುನಿಟಿ ಕಾಂಗ್ರೆಸ್. ನಾನು ಎಲ್ಲಾ ಜಾತಿ ಧರ್ಮದ ಜನರನ್ನು ಕೂಡ ಗೌರವಿಸ್ತೇನೆ. ದೆಹಲಿಗೆ ಹೋಗ್ತೇನೆ ಅಂತ ಡಿಕೆಶಿ ಸ್ಫೋಟಕ ಮಾತನ್ನ ಹೇಳಿದ್ದಾರೆ. ಹಿಂದುಳಿದವರು ಅಲ್ಪಸಂಖ್ಯಾತರನ್ನು ಕೂಡ ನಾನು ಪ್ರೀತಿಸ್ತೇನೆ. ನಾನು ಅದೇ ಸಮಾಜ ಆಗಿರೋದ್ರಿಂದ ಒಕ್ಕಲಿಗರಿಗೆ ವಿಶೇಷ ಪ್ರೀತಿ ಇದೆ. ಒಕ್ಕಲಿಗ ಸಮಾಜವು ಹಿಂದುಳಿದ ವರ್ಗಗಳಿಗೆ ಸೇರಿದಂತಹ ಸಮಾಜ. ಹೈಕಮಾಂಡ್ ಸೂಚನೆಯಂತೆ ನಾವೆಲ್ಲರೂ ಕೂಡ ನಡೆದುಕೊಳ್ತೇವೆ. ನಾನು, ಪಾರ್ಟಿ ಲೀಡರ್ಗಳು, ಸಿಎಂ ಎಲ್ರಿಗೂ ಕೂಡ ಇದೇ ರೂಲ್ ಅಪ್ಲೈ ಆಗುತ್ತೆ. ಸಿಎಂ ಸೇರಿ ನಾವೆಲ್ಲರೂ ಕೂಡ ಹೈಕಮಾಂಡ್ ಕರೆದಾಗ ಹೋಗ್ತೇವೆ ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಸಿಎಂ ಸೀಟ್ ಸೆಟಲ್ಮೆಂಟ್ ವಿಚಾರ ಹೈಕಮಾಂಡ್ ಅತ್ತ ಚಿತ್ತ ಅಂತ ಕೂಡ ಮಾತುಗಳನ್ನ ಹೇಳಿದ್ದಾರೆ. ಶತಾಯಗತಾಯ ಸಿಎಂ ಸೀಟ್ ಗಿಟ್ಟಿಸಲು ಡಿಸಿಎಂ ಡಿಕೆಶಿ ಪಟ್ಟನ್ನ ಹಿಡಿದಿದ್ದಾರೆ. ಆದರೆ ನನಗೆ ತರಾತುರಿಯಲ್ಲಿ ಸಿಎಂ ಸ್ಥಾನವನ್ನು ಗಿಟ್ಟಿಸಿಕೊಳ್ಬೇಕು ಅನ್ನುವಂತಹ ಆಸೆ ಕೂಡ ನನಗಿಲ್ಲ ಎನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. Definitely, I'll go to Delhi because Delhi is our temple. Delhi is our temple. We have to go there. All of us are without Delhi, nothing can go. Congress party is a party with a big history, and always Delhi will guide us. We may rule here. Ultimately, we have a policy contained to the whatever the policies of the Congress party and the constitution. We have to work by that. So we'll go to Delhi whenever they call me and the party leaders, including my chief minister. We'll go there. Definitely, I'll go to Delhi because Delhi is our temple. Delhi is our temple. We have to go there. All of us are without Delhi, nothing can go. Congress party is a party with a big history, and always Delhi will guide us. We may rule here. Ultimately, we have a policy contained to the whatever the policies of the Congress party and the constitution. We have to work by that. So we'll go to Delhi whenever they call me. ಸಿಎಂ ಸೇರಿ ನಾವೆಲ್ಲರೂ ಕೂಡ ಹೈಕಮಾಂಡ್ ಮಾತನ್ನ ಕೇಳ್ತೀವಿ. ಹೈಕಮಾಂಡ್ ಇದ್ರ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ. ನನಗೆ ದಿಢೀರ್ ಸಿಎಂ ಆಗಿ ಬಿಡಬೇಕು ಅನ್ನುವಂಥ ಆತುರ ಕುತೂಹಲ ನನಗಿಲ್ಲ ಎನ್ನುವಂಥ ಸ್ಫೋಟಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದರೂ ಇವರು ಈ ರೀತಿಯ ಹೇಳಿಕೆಯನ್ನು ಕೊಟ್ಟರೂ ಕೂಡ ಅವರು ಪರೋಕ್ಷವಾಗಿ ಏನೆಲ್ಲ ಮಾಡಬೇಕು ಸಿಎಂ ಸ್ಥಾನಕ್ಕೋಸ್ಕರ, ಸಿಎಂ ಪಟ್ಟಕ್ಕೋಸ್ಕರ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದು ಕಡೆ ಒಕ್ಕಲಿಗ ಸಮಾಜದವರು ಕೂಡ ಡಿಕೆ ಶಿವಕುಮಾರ್ಗೆ ಹೆಲ್ಪ್ ಅನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಗುರುಗಳ ಆಶೀರ್ವಾದವನ್ನ ಪಡಿತಾರೆ, ಪೂಜೆ ಹೋಮ ಹವನಗಳನ್ನ ಮಾಡ್ತಾರೆ. ಎಲ್ಲವನ್ನು ಕೂಡ ಇದು ಅವರು ಹೇಳೋ ಪ್ರಕಾರ ನನಗೆ ತರಾತುರಿಯಲ್ಲಿ ಸಿಎಂ ಸ್ಥಾನವನ್ನು ಗಿಟ್ಟಿಸ್ಕೊಳ್ಬೇಕು ಇಲ್ಲ ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಕೂಡ ಸಿಎಂ ಒಂದು ಕಡೆ ಮಾಡ್ತಾ ಇದ್ದಾರೆ, ಡಿಕೆಶಿ ಅವರು ಒಂದು ಕಡೆ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ನಾನು ಡೆಲ್ಲಿಗೆ ಹೋಗ್ತೇನೆ. ಕಾಂಗ್ರೆಸ್ ಪಕ್ಷದವರಿಗೆ ಡೆಲ್ಲಿ ಒಂಥರ ದೇವಸ್ಥಾನ ಇದ್ದಂಗೆ, ಆಡಳಿತ ಮಾಡೋದೆಲ್ಲ ಕರ್ನಾಟಕ ಆದರೂ ಕೂಡ ದೆಹಲಿನೇ ಎಲ್ಲ ಎನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೈಕಮಾಂಡ್ ಸೂಚನೆಯಂತೆ ನಾವೆಲ್ಲರೂ ಕೂಡ ನಡೆದುಕೊಳ್ತೇವೆ. ನಾನು, ಪಾರ್ಟಿ ಲೀಡರ್ಗಳು,
ಸಿಎಂ ಎಲ್ರಿಗೂ ಕೂಡ ಇದೇ ರೂಲ್ ಅಪ್ಲೈ ಆಗುತ್ತೆ. ಸಿಎಂ ಸೇರಿದವೆಲ್ಲರೂ ಕೂಡ ಹೈಕಮಾಂಡ್ ಕರೆದಾಗ ಹೋಗ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಕ್ಕಲಿಗ ಜಾತಿಯವನಾದರೂ ಕೂಡ ನನ್ನ ಕಮ್ಯುನಿಟಿ ಕಾಂಗ್ರೆಸ್, ನಾನು ಎಲ್ಲ ಜಾತಿ ಧರ್ಮದ ಜನರನ್ನು ಕೂಡ ಗೌರವಿಸ್ತೇನೆ, ಹಿಂದುಳಿದವರು ಅಲ್ಪಸಂಖ್ಯಾತರನ್ನು ಕೂಡ ನಾನು ಪ್ರೀತಿಸ್ತೇನೆ, ನಾನು ಅದೇ ಸಮಾಜ ಆಗಿರೋದ್ರಿಂದ ಒಕ್ಕಲಿಗರಿಗೆ ವಿಶೇಷ ಪ್ರೀತಿ ಇದೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಶತಾಯಗತಾಯ ಸಿಎಂ ಸೀಟನ್ನು ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಡಿಕೆಶಿ ಅವರು ಹರಸಾಹಸವನ್ನ ಪಡ್ತಾ ಇದ್ದಾರೆ. ಆದರೆ ನನಗೆ ತರಾತುರಿಯಲ್ಲಿ ಆತುರದಲ್ಲಿ ಸಿಎಂ ಪಟ್ಟವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಆಸೆ ಆಕಾಂಕ್ಷೆಗಳು ನನಗಿಲ್ಲ ಎನ್ನುವಂಥ ಇನ್ನೊಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದ್ರೂ ಕೂಡ ದೆಹಲಿಯೇ ಎಲ್ಲ ಆಗಿದೆ. ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆಲ್ಲ ಒಂಥರ ಡೆಲ್ಲಿ ದೇವಸ್ಥಾನ ಇದ್ದಂತೆ ಅಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಕ್ಕಲಿಗ ಸಮಾಜವು ಹಿಂದುಳಿದ ವರ್ಗಗಳಿಗೆ ಸೇರಿದಂಥ ಸಮಾಜ, ಹಾಗಾಗಿ ಅವರು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನನ್ನ ಮೇಲೆ ಪ್ರೀತಿ ಇದೆ, ಹೈಕಮಾಂಡ್ ಸೂಚನೆಯಂತೆ ನಾವೆಲ್ಲರೂ ಕೂಡ ನಡೆದುಕೊಳ್ತೇವೆ, ಹೈಕಮಾಂಡ್ ಕರೆದಾಗ ನಾವೆಲ್ಲರೂ ಕೂಡ ಹೋಗ್ತೇವೆ, ಸಿಎಂಗೂ ಕೂಡ ಎಲ್ರಿಗೂ ಇದೇ ರೂಲ್ ಅಪ್ಲೈ ಆಗುತ್ತೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ದಿಲ್ಲಿ ಹೈಕಮಾಂಡ್ ಅಣತಿಯಂತೆ ನಾವೆಲ್ಲರೂ ಕೂಡ ನಡೆದುಕೊಳ್ಳಬೇಕು, ನನಗೆ ದಿಢೀರ್ ಸಿಎಂ ಆಗಿ ಬಿಡಬೇಕು ಎನ್ನುವಂಥ ಆತುರ ನನಗಿಲ್ಲ ಅಂತ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಕ್ಕಲಿಗ ಜಾತಿಯವನಾದರೂ ಕೂಡ ನನ್ನ ಕಮ್ಯುನಿಟಿ ಕಾಂಗ್ರೆಸ್, ನಾನು ಎಲ್ಲ ಜಾತಿ ಧರ್ಮದ ಜನರನ್ನು ಕೂಡ ಗೌರವಿಸ್ತೇನೆ, ನನಗೆ ದಿಢೀರ್ ಸಿಎಂ ಆಗಿ ಬಿಡಬೇಕು ಎನ್ನುವಂಥ ಆತುರ ನನಗಿಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಒಂದು ಕಡೆ ಎಲ್ಲ ಪ್ರಯತ್ನಗಳನ್ನು ಕೂಡ ಪರೋಕ್ಷವಾಗಿ ಮಾಡ್ತಾ ಇದ್ದಾರೆ. ಸಿಎಂ ಕೂಡ ಬಿಟ್ಕೊಡ್ತಾ ಇಲ್ಲ, DCM ಕೂಡ ನಾನು ಆಗಬೇಕು ಸಿಎಂ ಅಂತ ಹೇಳಿ ಒಂದು ಕಡೆ ಪಟ್ಟು ಹಿಡಿದು ಕೂತ್ಕೊಂಡಿದ್ದಾರೆ. ಶತಾಯಗತಾಯ ಸಿಎಂ ಸೀಟನ್ನು ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಎಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಇಬ್ಬರು ಕೂಡ ಕೋಲ್ಡ್ ವಾರ್ ನಡೀತಾ ಇದೆ ಇಬ್ಬರು ಮಧ್ಯೆ ಕೂಡ. ಹಾಗಾದರೆ ಯಾರ ಪಾಲಾಗುತ್ತೆ ಸಿಎಂ ಪಟ್ಟ ಅನ್ನೋದು ಕೂಡ ಕಾದು ನೋಡಬೇಕಿದೆ. ಹೈಕಮಾಂಡ್ ಹೇಳಿದಂತೆ ನಡೆದುಕೊಳ್ತೇವೆ, ಹೈಕಮಾಂಡ್ ಸೂಚನೆಗೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ದೆಹಲಿಗೆ ಹೋಗಬೇಕು ನಾವು, ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆಲ್ಲ ದೆಹಲಿ ದೇವಸ್ಥಾನ ಇದ್ದಂತೆ ಎನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ಕುವಾಡ ನೇರ ಸಂಪರ್ಕದಲ್ಲಿದ್ದಾರೆ. ದೀಪಾ, ರಾಜ್ಯ ರಾಜಕೀಯದಲ್ಲಿ ನವೆಂಬರ್ ಕ್ರಾಂತಿಯ ಕೂಗು ಕೇಳಿ ಬರ್ತಾನೆ ಇದೆ. ಈಗ DCM ಹೇಳಿದ್ದಾರೆ, ಒಂಥರ ಕಾಂಗ್ರೆಸ್ ಪಕ್ಷದವರಿಗೆ ಡೆಲ್ಲಿ ದೇವಸ್ಥಾನ ಇದ್ದಂತೆ, ನಾನು ಡೆಲ್ಲಿಗೆ ಹೋಗ್ತೇನೆ, ಅಲ್ಲಿ ಸಿಕ್ಕಾಬಿಟ್ಟೆ ಕೆಲಸ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಹಾಗಾದ್ರೆ ಯಾತಕ್ಕೋಸ್ಕರ ಈ ಮಾತುಗಳನ್ನು ಆಡಿರಬಹುದು ಅಂತ? ನಿರೀಕ್ಷಾ 30ರಂದು ಸಂಸದೀಯ ಮಂಡಳಿಯ ಸಭೆ ಕಾಂಗ್ರೆಸ್ನ ಇರುವಂತಹದ್ದು. ಕುರ್ಚಿ ಗುದ್ದಾಟದ ನಡುವೆ ಈ ಸಭೆಯಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಗೊಂದಲಗಳ ಕುರಿತಂತೆ ಒಂದಿಷ್ಟು ಚರ್ಚೆ ಆಗುತ್ತೆ. ಇದರ ಜೊತೆಗೆ ದೆಹಲಿಗೆ ಹೋಗುವಂತಹ ವಿಚಾರವಾಗಿ DK ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ನಮಗೆ ದೆಹಲಿ ಹಾಗೂ ಕಾಂಗ್ರೆಸ್ ಪಕ್ಷ ಅಂದ್ರೆ ಹೈಕಮಾಂಡ್ ಏನಿದೆ ದೇವಸ್ಥಾನ ಇದ್ದಂತೆ, ಹಾಗಾಗಿ ನಾವು ಹೋಗ್ತೇವೆ ಅನ್ನುವಂತಹ ಮಾತನ್ನ ಹೇಳಿರುವಂತಹದ್ದು. ಈ ಹಿಂದೆ ಕೂಡ ದೆಹಲಿಗೆ ಹೋಗ್ತಾರೆ ಅಥವಾ ಇಬ್ಬರು ನಾಯಕರನ್ನ ಕೂರಿಸಿ ಮಾತನಾಡ್ತಾರೆ ಅನ್ನುವಂತಹದ್ರ ಬೆನ್ನಲ್ಲೇ ಇದೀಗ ಈ ಹೇಳಿಕೆ ಮತ್ತೊಮ್ಮೆ ಮಗದೊಮ್ಮೆ ವೈರಲ್ ಆಗಿದೆ. ಇದರ ಜೊತೆಗೆ ಯಾವಾಗ ಪಕ್ಷಗಳಿಗೆ ಜಾತಿಗಳು ಬೆಂಬಲವನ್ನ ನೀಡೋದಿಕ್ಕೆ ಶುರುವಾಯಿತು ಅಂದ್ರೆ DKಶಿಗೆ ಒಕ್ಕಲಿಗ ಸಮುದಾಯ ಬೆಂಬಲವನ್ನ ನೀಡ್ತಾ ಇದ್ರೆ, ಈತ ಕುರುಬ ಸಮುದಾಯ ಸೇರಿದಂತೆ ಹಿಂದುಳಿದ ವರ್ಗಗಳು ಕೂಡ ಅಂದ್ರೆ ಹಿಂದುಳಿದ ಒಕ್ಕೂಟಗಳ ಜಾತಿಗಳೇನಿದೆ ಅದು ಕೂಡ ಸಿಎಂ ಸಿದ್ದರಾಮಯ್ಯಗೆ ಬೆಂಬಲವನ್ನ ಸೂಚಿಸೋದಕ್ಕೆ ಶುರು ಮಾಡ್ತು. ಆ ಒಂದು ವಿಚಾರಕ್ಕೂ ಕೂಡ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಲ್ಲರೂ ಕೂಡ ಅಂದ್ರೆ ಒಕ್ಕಲಿಗರು ಕೂಡ ಹಿಂದುಳಿದ ಜಾತಿಯಲ್ಲೇ ಸೇರುವಂತವರು ಅನ್ನುವಂತಹ ಮಾತನ್ನ ಹೇಳೋ ಮೂಲಕ ಇದೀಗ ಅಹಿಂದ ಅಸ್ತ್ರವನ್ನು ಕೂಡ ಸಿಎಂ ವಿರುದ್ಧ ಬಿಟ್ಟಂಗೆ ಕಾಣಿಸ್ತಿದೆ. ಇದರ ಜೊತೆಗೆ ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಈ ಒಂದು ಗೊಂದಲ ಸರಿ ಮಾಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ನಿರ್ಧಾರ ಮಾಡಿ ಇದೀಗ ಇಬ್ಬರು ನಾಯಕರನ್ನ ಕರೆಸೋದಕ್ಕೆ ಮುಂದಾಗಿರುವಂತಹದ್ದು. ದೆಹಲಿಗೆ ಹೋಗುವಂತಹ ವಿಚಾರವಾಗಿ ನನಗೆ ಸಾಕಷ್ಟು ಕೆಲಸಗಳಿರ್ತವೆ, ಅದರಂತೆ ನಾನು ದೆಹಲಿಗೆ ಹೋಗ್ತೇನೆ ಅನ್ನುವಂತಹ ಹೇಳಿಕೆ ಕೊಡೋ ಮೂಲಕ ದೆಹಲಿಯ ಪ್ರಯಾಣದ ವಿಚಾರವಾಗಿ ಸ್ಪಷ್ಟತೆಯನ್ನ DK ಶಿವಕುಮಾರ್ ನೀಡಿರುವಂತಹದ್ದು. ನಿರೀಕ್ಷಾ, ಈಗ ಅವರೇ ಒಂದೊಂದು ಮಾತು ಕೂಡ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇದ್ರು ಕೂಡ ದೆಹಲಿಯೇ ಎಲ್ಲ ನಮಗೆ ಅಲ್ಲಿ ಒಂಥರ ದೇವಸ್ಥಾನ ಇದ್ದಂತೆ ಎನ್ನುವಂತಹ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಹೈಕಮಾಂಡ್ ಅನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕಾರಣದ ಕೈ ಡೆಲ್ಲಿಯಿಂದ ಏನಾದ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ, ಎಸ್ಪೆಷಲಿ DKಶಿ ಅವರಿಗೆ ಮಾತ್ರ ಏನಾದ್ರು ಸಪೋರ್ಟ್ ಮಾಡ್ತಿದ್ದಾರಾ ಅಂತ?
ನಿರೀಕ್ಷೆ ಸಹಜವಾಗಿ ಡೇ 1 ನಿಂದಲೂ ಕೂಡ ಯಾವುದೇ ವಿಚಾರ ಬಂದಾಗ್ಲೂ ನಾಯಕತ್ವ ಬದಲಾವಣೆ ಆಗಿರ್ಬೋದು, ಸಂಪುಟ ವಿಚಾರ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಕಡೆಯೇ ಬೊಟ್ಟು ತೋರಿಸ್ತಾ ಇದ್ದಂತಹ ಡಿಕೆಶಿ ಈಗಲೂ ಕೂಡ ಅದೇ ಮಂತ್ರವನ್ನ ಜಪಿಸಿರುವಂತಹದ್ದು. ಅಂದ್ರೆ ಹೈಕಮಾಂಡ್ ನಮಗೆ ದೇವಸ್ಥಾನ, ಹಾಗಾಗಿ ನಾವಲ್ಲಿ ಹೋಗುವಂತಹ ಅನಿವಾರ್ಯತೆ ಇದೆ. ಏನೇ ಕೆಲಸ ಕಾರ್ಯಗಳಾದ್ರೂ ಕೂಡ ಅಲ್ಲಿಂದನೇ ಆಗಬೇಕು, ಅದೇ ಫೈನಲ್ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿರುವಂತಹದ್ದು. ಮತ್ತೊಮ್ಮೆ ಮಗದೊಮ್ಮೆ ಹೈಕಮಾಂಡ್ ಕಡೆಗೆ ಬೆಟ್ಟು ತೋರಿಸಿ ಹೈಕಮಾಂಡೇ ಎಲ್ಲ ನಿರ್ಧಾರ ಮಾಡುತ್ತೆ ಅನ್ನುವಂತಹದನ್ನ ಸ್ಪಷ್ಟಪಡಿಸಿದ್ದಾರೆ. ಇದು ಈಗಲ್ಲ, ಮೊದಲಿಂದಲೂ ಕೂಡ ಡಿ.ಕೆ. ಶಿವಕುಮಾರ್ ಹೇಳ್ಕೊಂಡು ಬಂದಂತಹ ಮಾತು ಕೂಡ ಹೌದು. ಯಾವುದೇ ವಿಚಾರ ಸಿದ್ದರಾಮಯ್ಯ ಏನೇ ಹೇಳಿದಾಗ್ಲೂ ಕೂಡ ಆ ವಿಚಾರವಾಗಿ ಹೈಕಮಾಂಡ್ ನೋಡ್ತಾ ಇದೆ, ಹೈಕಮಾಂಡ್ಗೆ ವರದಿ ಹೋಗ್ತಾ ಇದೆ, ಹೈಕಮಾಂಡ್ ಎಲ್ಲವನ್ನ ನಿರ್ಧಾರ ಮಾಡುತ್ತೆ ಅಂತಿದ್ದಂತಹ ಡಿ.ಕೆ. ಶಿವಕುಮಾರ್ ಇದೀಗ ಮತ್ತೊಮ್ಮೆ ಹೈಕಮಾಂಡ್ ಕಡೆ ಬೊಟ್ಟು ತೋರಿಸಿದ್ದಾರೆ. ಹೈಕಮಾಂಡ್ ನಮಗೆ ದೇವಾಲಯ ಅಥವಾ ದೇವಸ್ಥಾನ, ಅಲ್ಲಿ ನಮ್ಮ ಕೆಲಸಗಳು ಆಗತ್ತೆ ಅನ್ನುವಂತಹ ಅರ್ಥದಲ್ಲಿಯೇ ಅದನ್ನ ಮಾತನಾಡಿರುವಂತಹದ್ದು ಅನ್ಸುತ್ತೆ. ನಿರೀಕ್ಷಾ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ.